ಬೆಳಗಾವಿಯಲ್ಲಿ ಉಸಿರುಗಟ್ಟಿ ಮೂವರು ಸಾವನ್ನಪ್ಪಿದ್ದಾರೆ. ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ಬಂದಿದ್ದ ನಾಲ್ವರು ಯುವಕರ ಪೈಕಿ ಮೂವರು ಸಾವನ್ನಪ್ಪಿದ್ದು ಓರ್ವ ಗಂಭೀರ ಗಾಯಗೊಂಡಿದ್ದಾನೆ. ಚಳಿಯಿಂದ ರೂಮಿನಲ್ಲಿ ಇದ್ದಲ್ಲಿಗೆ ಬೆಂಕಿ ಇಟ್ಟು ಮಲಗಿದ್ದಂತ ನಾಲ್ವರು ನಿದ್ರೆಗೆ ಜಾರಿದಾಗ ಈ ಒಂದು ಅವಘಡ ಸಂಭವಿಸಿದೆ. ಮನೆಯಲ್ಲಿ ಮಲಗಿದ್ದಾಗಲೇ ಹೋಯಿತು ಪ್ರಾಣ. ಬೆಳಗಾವಿಯಲ್ಲಿ ಉಸಿರುಗಟ್ಟಿ ಮೂವರು ದುರ್ಮರಣಗೊಂಡಿದ್ದಾರೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬೆಳಗಾವಿಯಲ್ಲಿ ನಡೆದಂತ ಅವಘಡ ಇದು. ಮೂವರು ದಾರುಣ ಸಾವನ್ನಪ್ಪಿದ್ದಾರೆ. ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ಬಂದಿದ್ದಂತ ನಾಲ್ವರು, ಈ ವೇಳೆ ನಾಲ್ವರು ಯುವಕರ ಪೈಕಿ ಮೂವರು ಸಾವನ್ನಪ್ಪಿರುವಂಥದ್ದು. ಇನ್ನು ಓರ್ವ ಗಂಭೀರ ಗಾಯಕ್ಕೆ ಒಳಗಾಗಿದ್ದಾನೆ. ಚಳಿಯಿಂದ ರೂಮ್ನಲ್ಲಿ ಇದ್ದಲ್ಲಿಗೆ ಬೆಂಕಿ ಇಟ್ಟು ಮಲಗಿದ್ದಂತ ನಾಲ್ವರು ನಿದ್ರೆಗೆ ಜಾರಿದಾಗ ರೂಮ್ನಲ್ಲಿ ಹೊಗೆಯಿಂದ ಉಸಿರಾಟದ ಸಮಸ್ಯೆ ಉಂಟಾಗಿದೆ. ಉಸಿರಾಟದ ಸಮಸ್ಯೆ ಉಂಟಾಗಿ ಮೂವರು ಸಾವನ್ನಪ್ಪಿದ್ದಾರೆ. ಓರ್ವ ಗಾಯಗೊಳ್ಳುತ್ತಿದ್ದಾರೆ. ಆಮ್ಲಜನಕದ ಸಮಸ್ಯೆಯಿಂದ ಒದ್ದಾಡಿ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿರುವಂಥದ್ದು. ಬೆಳಗಾವಿಯ ಅಮ್ಮನಗರದ ನಿವಾಸಿ 22 ವರ್ಷದ ರಿಹಾನ್ ಎಂಬಾತ ಸಾವನ್ನಪ್ಪಿರುವಂಥದ್ದು. ಇನ್ನ 23 ವರ್ಷದ ಮೋಹಿನ್ ನಾಲ್ಬಂದ್ ಈತ ಕೂಡ ಸಾವನ್ನಪ್ಪಿದ್ದಾನೆ. 22 ವರ್ಷದ ಸರಫರಾಜ್ ಹರಪನಹಳ್ಳಿ ಈತ ಕೂಡ ಸಾವನ್ನಪ್ಪಿದ್ದು, ಮತ್ತೋರ್ವ ಯುವಕ 19 ವರ್ಷದ ಶಹನಾವಾಜ್ ಗಂಭೀರ ಗಾಯಗೊಂಡು ಈಗಾಗಲೇ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾರೆ. ಪೊಲೀಸರು ಶಾಸಕ ಆಸಿಫ್ ಸೇಠ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮೃತ ರಿಹಾನ್ ಮತ್ತೆ ಮೃತ ಮೋಹಿನ್ ಅನ್ನ 2 ವಿಂಡೋಗಳಲ್ಲಿ ನೀವು ಕಾಣಬಹುದು. ಅಮ್ಮನಗರದಲ್ಲಿ ನಡೆದಂಥ ಘಟನೆ ಇದು. ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದಾಗ ಆದಂಥ ದುರ್ಘಟನೆ ಇದು. ಚಳಿ ಜಾಸ್ತಿ ಇದೆ ಅಂತ ಮನೆಯಲ್ಲಿ ಬೆಂಕಿ ಇಟ್ಟುಕೊಂಡು ಮಲಗಿದ್ರು. ಈ ವೇಳೆ ಹೊಗೆ ಜಾಸ್ತಿಯಾಗಿ ಉಸಿರುಗಟ್ಟಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಶಾಸಕ ಆಸಿಫ್ ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇನ್ನು ಕುಟುಂಬಸ್ಥರ ಆಕ್ರಂದನವನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಮುಗಿಲು ಮುಟ್ಟಿರುವಂಥದ್ದು 19 ವರ್ಷದ ಮತ್ತೋರ್ವ ಯುವಕ ಶಹನಾವಾಜ್ ಗಂಭೀರ ಉಸಿರುಗಟ್ಟಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾನೆ. ಇನ್ನು ಸದ್ಯದ ಮಟ್ಟಿಗೆ ಯಾವುದೇ ವಿಚಾರ ತಿಳಿದು ಬಂದಿಲ್ಲ ಯುವಕನ ಆರೋಗ್ಯದ. ಕಾರ್ಯಕ್ರಮಕ್ಕೆ ಅಂತ ಹೋದಂಥ 4 ಯುವಕರು ಈ ವೇಳೆ ಚಳಿ ಜಾಸ್ತಿ ಇದೆ ಅಂತ ಮನೆಯಲ್ಲೇ ಬೆಂಕಿ ಇಟ್ಟುಕೊಂಡು ಮಲಗಿದ್ರು. ಚಳಿ ಕಾಯಿಸ್ಕೊಳ್ಳಿಕ್ಕೆ ಬೆಂಕಿ ಕಾಯಿಸ್ಕೊಳ್ತಾ ಇದ್ರು. ಈ ವೇಳೆ ಮೂವರು ಸಾವನ್ನಪ್ಪಿರುವಂಥದ್ದು. ಓರ್ವ ಗಂಭೀರ ಗಾಯಕ್ಕೊಳಗಾಗಿ ಈಗಾಗಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾನೆ. ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಒಂದು ದುರ್ಘಟನೆ ಇದು. ಆಮ್ಲಜನಕದ ಸಮಸ್ಯೆಯಿಂದ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ಸತ್ತಂಥ 3 ಯುವಕರ ಒಂದು ಶವವನ್ನು ಶವಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಈಗಷ್ಟೇ ಶಹನಾವಾಜ್ ಅವರ ಸ್ಥಿತಿ ಹೇಗಿದೆ ಅನ್ನೋದು ತಿಳಿದು ಬರಬೇಕಾಗಿದೆ.
ಕುಂದ್ರಿ. ಆ ಬೆಂಕಿ ತೀವ್ರವಾಗಿ ಹೊತ್ತುರಿದು ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಬೆಳಗಾವಿಯಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿರುವಂಥದ್ದು ಯುವಕರು. 4 ಜನರಲ್ಲಿ 3 ಸಾವನ್ನಪ್ಪಿದ್ದಾರೆ. ಓರ್ವ ಯುವಕ ಗಂಭೀರ ಉಸಿರಾಡಿಸಲಿಕ್ಕೆ ಸಮಸ್ಯೆ ಆದ ಕಾರಣ ಆತನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ.